ಪರವಾಗಿಲ್ಲ ಹಾಕಿ. ನಿಮ್ಗೆ ಯೋಗ್ಯತೆ ಇಲ್ಲ ಅಂತ ಹೇಳಿದ್ರೆ, ಕಸ ಹಾಕಕ್ಕೆ ಜಾಗ ಇಲ್ಲ ಅಂದರೆ ನಮ್ಮನೆ ಮುಂದೆನೇ ಹಾಕಿ, ಅದಕ್ಕೇನಂತೆ. ನೀವು ನಿಭಾಯಿಸ್ಬೇಕಾಗಿದ್ದವ್ರು ನೀವು. ಅಲ್ಲಿನ ಶಾಸಕರೆಲ್ಲ ಗಲಾಟೆ ಮಾಡ್ತಾ ಇರೋದು, ಅಲ್ಲಿನ BJP ಶಾಸಕರೆಲ್ಲ ಗಲಾಟೆ ಮಾಡ್ತಾ ಇರೋದು, ಜನ ಗಲಾಟೆ ಮಾಡ್ತಾ ಇದ್ದಾರೆ, ಹಳ್ಳಿಯ ಜನ ಗಲಾಟೆ ಮಾಡ್ತಾ ಇದ್ದಾರೆ. ಅಲ್ಲಿ ಸರಿಯಾದಂಥ ಹಳ್ಳಿಗೆ ಸವಲತ್ತುಗಳನ್ನು ಕೊಡ್ತೀನಿ ಅಂತ ಹೇಳಿದರು. ಕಳೆದ 2.5 ವರ್ಷದಿಂದ ಯಾವುದೇ ರೀತಿ ಸವಲತ್ತುಗಳನ್ನು ಕೊಟ್ಟಿಲ್ಲ. ಹಿಂದೆ ನಾವು ನಮ್ಮ ಸರ್ಕಾರ ಇದ್ದಾಗ ಆ ಭಾಗಕ್ಕೆ ಎಲ್ಲಿ ಕಸ ಹೋಗುತ್ತೋ ಆ ಭಾಗಕ್ಕೆ ಅಭಿವೃದ್ಧಿಗೆ ಹಣವನ್ನು ಬಿಡುಗಡೆ ಮಾಡಿದ್ದೀರಿ. 106 ಕೋಟಿ ಹಣವನ್ನು ನಾವು ಬಿಡುಗಡೆ ಮಾಡಿದ್ದೀವಿ. ಇವಾಗ ನಿಮ್ಗೆ ಬಿಡುಗಡೆ ಮಾಡೋಕ್ಕೆ ಹಣ ಇಲ್ಲ. ಕಸ ಈಗಾಗಲೇ ರಾಶಿ ಬೆಂಗಳೂರಲ್ಲಿ ಬಿದ್ದಿದೆ, ಕಸದ ರಾಶಿ. ನಿಮಗೆ ತೆಗಿಯೋಕ್ಕೆ ಸರ್ಕಾರಕ್ಕೆ ಯೋಗ್ಯತೆ ಇಲ್ಲ ಅಂದರೆ ನೀವು ಮಾಡಿ, ಜನರ ಪರವಾಗಿ ನಾವು ಅದನ್ನು ಸಹಿಸ್ಕೊಳಕ್ಕೆ ನಾವು ಸಿದ್ಧ ಇದ್ದೀವಿ. ಹೆಂಗೂ ಈ ಸರ್ಕಾರ ಪಾಪರ್ ಅನ್ನೋದನ್ನು ಜನಕ್ಕೆ ಅರ್ಥ ಆಗಿದೆ. ಇನ್ನು ಕಸ ಸುರಿಸಿದ್ರೆ ಗ್ಯಾರಂಟಿ 100% ಪಾಪರ್ ಅಂತ ಜನನೇ ಅರ್ಥ ಮಾಡ್ಕೊಂತಾರೆ, ಜನನೇ ಚೀಮಾರಿ ಹಾಕ್ತಾರೆ. ಒಂದ್ಸರಿ ಹಾಕಿ ಯಾರೋ ಅದ್ಯಾರೋ ಫೈನ್ ಕಟ್ಟಿಲ್ಲ ಅಂತೇಳಿ ಅವ್ರ ಮನೆ ಮುಂದೆ ಹಾಕಿ ಜನ ಚೀಮಾರಿ ಹಾಕಿರೋದನ್ನು ನಾವು ನೋಡಿದ್ದೀವಿ. ಅದರಿಂದ ಈ ಗೊಡ್ಡು ಬೆದರಿಕೆಗಳೆಲ್ಲ ಬೇಡ. ಸಾಲು ಮಾಡೋಕ್ಕೆ ಏನು ಪ್ರಾಬ್ಲಮ್ ಮಾಡಬೇಕು, ಹಣ ಬಿಡುಗಡೆ ಮಾಡಬೇಕು. ಕಳೆದ 6 ತಿಂಗಳಿಂದ ಹಣ ಬಿಡುಗಡೆ ಮಾಡಿಲ್ಲಪ್ಪ. ಪ್ರತಿ ತಿಂಗಳು 50 ಕೋಟಿ ಹಣ ಬಿಡುಗಡೆ ಮಾಡಬೇಕು ಕಸದ್ದು. ಪ್ರತಿ ತಿಂಗಳು 50 ಕೋಟಿ ಬಿಡುಗಡೆ ಮಾಡಬೇಕು. ಇದುವರೆಗೂ ಅಕ್ಟೋಬರ್ ಆದಮೇಲೆ ಇದುವರೆಗೂ ಹಣನೇ ಬಿಡುಗಡೆ ಮಾಡಿಲ್ಲ ಕಸ ವಿಲೇವಾರಿ ಮಾಡೋರಿಗೆ. ಅಧ್ವಾನ ಆಗದಿರೋ ಇನ್ನೇನಾಗ್ತತೆ? ನಿಮ್ಮ ಹತ್ರ ಹಣ ಇದ್ದಿದ್ರೆ ಪ್ರತಿ ತಿಂಗಳು ಬಿಡುಗಡೆ ಮಾಡಬೇಕಾಯ್ತು. ಅಟ್ಲೀಸ್ಟ್ 3 ತಿಂಗಳಿಗೊಂದ್ಸರಿ ಆದರೂ ಬಿಡುಗಡೆ ಮಾಡಬೇಕಾಯ್ತು. ಹಣ ಬಿಡುಗಡೆ ಮಾಡದೆ ಪಾಪರಾಗಿರುವಂಥ ಸರ್ಕಾರ ಕಸನ ತಗೊಂಡು ನಮ್ಮನೆ ಮುಂದೆ ಹಾಕ್ತೀನಿ, BJP ಆಫೀಸ್ ಹತ್ರ ಹಾಕ್ತೀನಿ ಅಂದರೆ ಅದು ನಿಮ್ಮ ರಾಜಕೀಯ ದೌರ್ಬಲ್ಯ ತೋರಿಸುತ್ತೆ ಅಷ್ಟೇ. ಅದು